ನನಗೆ ಈ ವಿಚಾರಗಳನ್ನು ಹೇಳ್ತಿದ್ದಾಗ ಸಿದ್ದರಾಮಯ್ಯ ಅವರು ನನ್ನ ಕಣ್ಣ ಮುಂದೆ ಬರ್ತಿದ್ದಾರೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ನೀವು ಸದ್ದು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಕೂರ್ತಾ ಇದ್ದಂಥವ್ರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಹೇಗಿತ್ತು ಜೆ.ಎಚ್. ಪಟೇಲರು ಮತ್ತು ನಮ್ಮ ರಾಮಕೃಷ್ಣ ಹೆಗಡೆ ಅವರು ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಹೋರಾಟ ಹೇಗಿತ್ತು ಅವ್ರ ಪರಿಸ್ಥಿತಿ ಅಂತ? ಅವ್ರನ್ನ ಬಹಳ ನಾನ್ ಅಧಿಕಾರದಾಗಿದ್ದು ಅವ್ರ ಅಧಿಕಾರದಾಗ ಇಲ್ದಾಗೂ ನಾನು ನೋಡಿದ್ದೀನಿ. ಆದ್ರೆ ಅವ್ರು ಬಂದದ್ದೇನು ಅಂದ್ರ ಸಮಾಜ ದೊಡ್ಡದು, ಸಮಾಜ ಅವನು ಹಿಂದಾಯ್ತು, ಒಂದೊಂದೊಂದೊಂದೊಂದು ಸ್ಟೆಪ್ ಏರ್ಕೊಂಡ್ ಬಂದು ಹೊಡೆದಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರ. ಅವಾಗ ದೇವೇಗೌಡರ ಜೋಡಿ ಆಗ್ಲಿ, ಹೆಗ್ಡೆ ಅವ್ರ ಜೋಡಿ ಆಗ್ಲಿ, ತನ್ನ ಇಂಡಿವಿಜುವಲ್ಸ್ ಪ್ರತಿಷ್ಠಾಪನೆ ಮಾಡ್ಕೊಳ್ಳಕ್ಕೆ ಬಹಳ ಭಿನ್ನಾಭಿಪ್ರಾಯ ದೇವೇಗೌಡರ ಜೊತೆ ಆದಾಗ ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗ್ಬಿಟ್ರು, ಮಂತ್ರಿ ಆದ್ರು. ಇಲ್ಲಿದ್ರೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಅಲ್ಲಿ ಕಾಂಗ್ರೆಸ್ ಹೋಗಿ ಚೀಫ್ ಮಿನಿಸ್ಟರ್ ಆದ್ರು. ರಾಮಕೃಷ್ಣ ಹೆಗಡೆ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ರು ಸರ್ ಸಿದ್ದರಾಮಯ್ಯ ಅವ್ರು ಏನೇ ವಿಚಾರಗಳಂತಂದಾಗ? ಎಲ್ಲ ಸ್ಪಂದನ ಮಾಡ್ತಿದ್ರು ಅದಕ್ಕೆಲ್ಲ. ಯಾವತ್ತು ಆ ವಿಚಿತ್ರ ಮನುಷ್ಯರೇ ಅವರು, ಬೇರೆದವ್ರಿಗತ್ಲೆ ಅಲ್ಲ. ಸ್ಪಂದನ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಎಲ್ಲಾನು ಮಾಡ್ತಿದ್ರು. ಆದ್ರ ಅದೇನೋಪ್ಪ ಅದು ಇವನು ಬಹಳ ಹತ್ರ ದೇವೇಗೌಡರಿಗೆ ಹೋದ್ರ ಅಂತ ಹೇಳಿ ಅದಿನ್ನು ಇದು ಬೇಡಬಾರ್ದು. ಹತ್ರ ಹೋದ್ರ ಅನ್ನೋ ಸ್ವಲ್ಪ ಇದು ಆದ್ರು, ಮನಸ್ಸು ಕೆರಳಿಸ್ಕೊಂಡ್ರು ಅಷ್ಟೇ.